ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದ ವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣ ದೇವರ ಸನ್ನಿಧಾನ, ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಜಿಂದು ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಜನ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರೇ ನಿಮಗೆ ಬಂದು ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹ ಚಾನಲ್ ಬಹಳ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆಯಲ್ಲಿ ಮನೆಯನ್ನ ಕಟ್ಟಿದ್ದೀರಿ, ಮನೆಗೆ ಹೋಗಿದ್ದೀರಿ, ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಬೇರೆ ಬೇರೆ ಮನೆಯಲ್ಲಿ ಆಗಿರ್ಬೋದು, ಹೋಗಿದ್ದೀರಿ. ಯಾಕೋ ಮನೆಗೆ ಹೋದಾಗಿಂದ ನಮಗೆ ರಾಯರ ಅನುಗ್ರಹನೇ ಮಾಡಿಲ್ಲ ಗುರುಗಳೇ, ಬಹಳ ಕಷ್ಟವಾಗಿದೆ, ಮನೆ ಕಟ್ಟಿದ್ದೀನಿ, ಯಾಕೋ ನಮ್ಗೆ ಸ್ವಂತ ಏನೋ ಅನುಕೂಲನೇ ಆಗ್ತಾ ಇಲ್ಲ ಅಂತ ಅಂತೀರ. ಅದಕ್ಕೂ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು, ರಾಯರ ಪೂಜೆಯನ್ನ. ಆ ಮನೆಗೆ ಹೋದಾಗಿಂದ ನನಗೆ ಕೆಲಸಗಳು ಸಿಗ್ತಾ ಇಲ್ಲ, ಬೇರೆ ತರ ಏನೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹೇಳ್ತಾರೆ, ರಾಯರಿಗೆ ಮನೆಯ ವಾಸ್ತು ಅಲ್ಲ. ಇಂದಿನ ಕಾಲದಲ್ಲಿ ನಾವು ಮನೆಯನ್ನ ಕಟ್ಟಬೇಕಾದ್ರೆ ಮುಂಭಾಗದಲ್ಲಿ ಬಾಗಿಲನ್ನು ಇಡು, ಈ ಕಡೆ ಅಡಿಗೆ ಮನೆಯನ್ನ ಮಾಡು, ಈ ಕಡೆ ರೂಮನ್ನು ಮಾಡು, ದೇವರ ಕೋಣೆಯನ್ನು ಮಾಡು ಅಂತ ಹೇಳೋರು. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಾಡಿಗೆ ಮನೆಯನ್ನ ಕೊಟ್ಟಾಗ ದೇವರ ಮನೆ ಇರೋದೇ ಇಲ್ಲ, ಅವರೇ ಒಂದು ಸ್ಟ್ಯಾಂಡ್ ಅನ್ನು ಹಾಕಿ ದೇವರ ಮನೆಯನ್ನ ದೇವರ ಪೂಜೆಯನ್ನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಇವೆಲ್ಲ ಒಂದು ಚಿಕ್ಕದ ಕೆಲಸ ಇರುತ್ತೆ. ನಾವೇನೇ ಒಂದು ಮಾಡ್ಬೇಕಾದ್ರೂ ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಬೇರೆ ಮನೆ ಆಗಿರ್ಬೋದು, ನಾವು ಭಗವಂತ ಕೊಟ್ಟಿರ್ತಕ್ಕಂಥ ಆಸ್ತಿ ಇದು, ಭಗವಂತ ಇರೋಕ್ಕೋಸ್ಕರವಾಗಿ ಮಾಡೋದು. ಅದಕ್ಕೋಸ್ಕರ ಅದೂ ಒಂದು ದೇವರ ಮನೆ ಮಾಡಿಲ್ಲ ಅಂದ್ರೆ ತಪ್ಪಲ್ವಾ? ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಮನೆಯನ್ನ ಮಾಡಬೇಕಾದ್ರೆ ದೇವರ ಮನೆಯನ್ನ ಮಾಡಿ ದೇವರನ್ನ ಕುಳಿಸಿ, ಆಮೇಲೆ ತದನಂತರ ಭಗವಂತ ನೀನು ಕೊಟ್ಟಿರೋ ಆಸ್ತಿನಪ್ಪ ಇದು, ನೀನು ಕೊಟ್ಟಿರ್ತಕ್ಕಂಥ ಒಂದು ದೇವರು, ನೀನು ಕೊಟ್ಟಿರ್ತಕ್ಕಂಥ ಒಂದು ನೆಲ, ನೀನು ಕೊಟ್ಟಿರ್ತಕ್ಕಂಥ ಒಂದು ಜಲ, ನೀನು ಕೊಟ್ಟಿರ್ತಕ್ಕಂಥ ನನ್ನ ದೇಹ, ಎಲ್ಲವೂ ನೀನೇ ಕೊಟ್ಟಿರ್ತಕ್ಕಂಥದ್ದು ಭಗವಂತ. ನಿನ್ನ ಸೇವೆಯನ್ನು ಮಾಡ್ತಕ್ಕಂಥದ್ದೇ ನಮಗೊಂದು ದೊಡ್ಡ ಭಾಗ್ಯ ಕೊಟ್ಟಿದೆ ಭಗವಂತ ಅಂದಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನಂತೆ. ಗುರುಗಳೇ, ಎಷ್ಟೋ ಜನ ಮನೆಗಿಲ್ಲ, ಎಲ್ಲರಿಗೂ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೂ ಭಗವಂತನ ಸೇವೆಯನ್ನ ಮಾಡಿದವ್ರಿಗೆ ಯಾಕೆ ಅನುಗ್ರಹವನ್ನು ಮಾಡ್ತಾ ಇಲ್ಲ? ಪೂರ್ವ ಜನ್ಮದ ಒಂದು ಕರ್ಮ ಇರುತ್ತೆ, ಆ ಕರ್ಮವು ಸವಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ನಮಗೆ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯನೂ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಯಾರ ಮನೆಯಲ್ಲಿ ವಾಸ್ತು ವಿಶೇಷವಾಗಿ ಇರುವುದಿಲ್ಲವೋ ರಾಯರಿಗೆ ಒಂದು ಫೋಟೋವನ್ನು ಇಟ್ಟುಕೊಂಡು ರಾಯರ ಸೇವೆಯನ್ನು ಮಾಡಿ, ಯಾವ ರೀತಿಯಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ರಾಯರಿಗೆ ನಮಸ್ಕಾರವನ್ನು ಮಾಡಿ, ಫಸ್ಟು ಕೈ ಮುಗಿದು ನಮಸ್ಕಾರವನ್ನು ಮಾಡಿ, ಇಲ್ಲ ನೀವು ಎದ್ದೇಳಬೇಕಾದ್ರೆ ಕೈ ಉಜ್ಜುಗೊಳ್ಳಿ. ಫಸ್ಟು ಕರಾಗ್ರೇ ವಸುತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೇತು ಗೋವಿಂದೆ, ಕರ ಅತೆ ಕರ ದಕ್ಷಿಣಂ. ಕೈ ಉಜ್ಜಿಕೊಂಡು ಕಣ್ಣಲ್ಲಿ ಕೈ ನೋಡಿ, ಭಗವಂತ ನೀನು ನನಗೆಲ್ಲರಿಗೂ ಅನುಗ್ರಹವನ್ನು ಮಾಡಪ್ಪ ಅಂತೇಳಿ. ಮದುವೆ ಆಗಿರತಕ್ಕಂಥವ್ರು ಗಂಡನ ಮೇಲೆ ಅತಿ ಪ್ರೀತಿ ಇದ್ದರೆ ಗಂಡನ ಕಾಲನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ, ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ರಾಯರ ಅನುಗ್ರಹವನ್ನು ಮಾಡ್ತಾರೆ. ಗುರುಗಳ ಸೇವೆಯನ್ನ ಮಾಡಬೇಕಾದ್ರೆ ಪ್ರತಿ ಗುರುವಾರದೊತ್ತು ಬೇರೆ ಬೇರೆ ಪದಾರ್ಥಗಳನ್ನು ತಿಂದಿರತಕ್ಕಂಥವ್ರು ಏನು ಮಾಡುವುದಕ್ಕಾಗಲ್ಲ. ಬ್ರಾಹ್ಮಣರು ಪ್ರತಿದಿನ ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಮಾಡಿ, ನೈವೇದ್ಯ ಅಂದರೆ ಏನಪ್ಪ ಅಂತಂದ್ರೆ ಅನ್ನ ಮಾಡಿ ನೈವೇದ್ಯವನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂಥದ್ದು. ತದನಂತರ ಆಗಿಲ್ಲ ಅಂದಾಗ ಒಂದು ಹಾಲನ್ನು ಇಟ್ಟು ನೈವೇದ್ಯವನ್ನು ಮಾಡೋದು ಪರವಾಗಿಲ್ಲ, ಒಂದು ಹಣ್ಣಿಟ್ಟು ನೈವೇದ್ಯ ಮಾಡೋದು ಪರವಾಗಿಲ್ಲ, ಯಾವುದು ಕಲಸಕ್ಕರೆ ಇಟ್ಟು ನೈವೇದ್ಯವನ್ನು ಮಾಡೋದು ಪರವಾಗಿಲ್ಲ. ನೈವೇದ್ಯವನ್ನು ಮಾಡಿ ಬ್ರಾಹ್ಮಣರೆಲ್ಲ ಪ್ರತಿ ಗುರುವಾರ
ಹೆಣ್ಣು ಮಕ್ಕಳು ವಿಶೇಷವಾಗಿ ರಾಯರ ಪೂಜೆಯನ್ನು ಮಾಡ್ತೀರಾ. ಆ ಪೂಜೆಯನ್ನು ಮಾಡಬೇಕಾದ್ರೆ ಗುರುಗಳ ಸ್ಮರಣೆಯನ್ನು ಮಾಡಿ, ರಾಯರ ಅಷ್ಟೋತ್ತರವನ್ನು ಹೇಳಿ, ರಾಯರ ಸ್ಮರಣೆಯನ್ನು ಮಾಡಿ, ನಿಮ್ಮ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ. ಫಸ್ಟು ಆ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಗುರುಗಳಿಗೆ ಹೂವು ಅಲಂಕಾರವನ್ನು ಮಾಡಿ, ಒಂದು ತಮಗೆ ನೀರನ್ನು ಇಡಿ. ತದನಂತರ ರಾಯರ ಮೃತ್ತಿಕೆ ಇದ್ದರೆ ನಿಮ್ಮ ಮನೆಯಲ್ಲಿ ಆ ನೀರಿಗೆ ಹಾಕಿ ಒಂದು ತೊಟ್ಟು ಆ ನೀರನ್ನು ಎಲ್ಲರೂ ಸ್ವೀಕಾರವನ್ನು ಮಾಡಿ. ಆ ಮಾಡಿದಾಗ ನಮಗೆ ರುಚಿನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಹೆಣ್ಣು ಮಕ್ಕಳು ಮಾಡ್ತಕ್ಕಂಥದ್ದು ಇದೆಲ್ಲ. ತದನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಊದಿನ ಕಡ್ಡಿಯನ್ನು ಹಚ್ಚಬಾರದು, ಧೂಪವನ್ನು ಮಾಡಬಹುದು. ಅದಕ್ಕೋಸ್ಕರ ಧೂಪ ಅಂದ್ರೆ ನೀರು ಅಕಸ್ಮಾತ್ ಧೂಪ ಹಚ್ಚಕ್ಕಾಗೋದಿಲ್ಲ ಅಂದ್ರೆ ನೀರಿನಲ್ಲಿ ಮಾಡಿ ಧೂಪ ಮಾಘ್ರಾಪಯಾಮಿ, ಆ ನೀರನ್ನು ಬೇರೆ ಕಡೆ ಹಾಕಿ ನೈವೇದ್ಯವನ್ನು ಮಾಡಿ. ತದನಂತರ ಮಂಗಳಾರತಿಯನ್ನ ಮಾಡಿ. ಮಂಗಳಾರತಿಯನ್ನ ಮಾಡಿದಾಗ ಆ ಮಂಗಳಾರತಿಯನ್ನ ವಿಶೇಷವಾಗಿ ಕಣ್ಣು ಬಿಟ್ಟು ನೋಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಮಂಗಳಾರತಿ ಮಾಡ್ತಾ ಇರ್ಬೇಕಾರೇನೆ. ತದನಂತರ ಆ ಮಂಗಳಾರತಿಯನ್ನ ಅಕ್ಷತೆಯನ್ನ ದೇವರ ಮೇಲೆ ಹಾಕಿ, ಮಂಗಳಾರತಿ ಅಲ್ಲ ಅಕ್ಷತೆ ಹೂವನ್ನ ಮಂಗಳಾರತಿ ಅಂದು ಆ ದೇವರ ಮೇಲೆ ಹಾಕಿ, ತದನಂತರ ಆ ಮಂಗಳಾರತಿಯನ್ನ ಕಣ್ಣಿಗೆ ಒತ್ತಿಕೊಳ್ಳಿ. ಒಬ್ಬೊಬ್ಬರು ಸುಮ್ಮನೆ ಮುತ್ಕೊಂಡು ಹಿಂಗೆ ಅನ್ಕೊಂಡ್ಬಿಡ್ತಾರೆ, ಅದೆಲ್ಲ ಮಾಡ್ಕೊಡ್ದು. ಆದ್ರೆ ನಂತರ ಇರುತ್ತೆ, ಈ ನಂತರಕ್ಕೆ ಹೊತ್ಕೊಂಡು ತಿರ್ಗಾ ತೆಗೆದುಕೊಂಡು ಎರಡು ಕಣ್ಣಿಗೆ ಹೊತ್ಕೊಬೇಕು ಆ ಮಂಗಳಾರತಿಯನ್ನ. ಆ ಮಂಗಳಾರತಿಯನ್ನ ಒತ್ತಿಕೊಂಡರೆ ಮಾತ್ರ ಅವರಿರ್ತ ಕಣ್ಣಿನ ದೋಷಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಮಂಗಳಾರತಿಯಲ್ಲಿ ಬಹಳ ವಿಶೇಷವಾಗಿ ದೇವತೆಗಳೆಲ್ಲ ಬಂದು ಕೂತ್ಕೊಂಡಿರ್ತಾರೆ. ಆ ದೇವತೆಗಳು 84 ಮುಕೋಟಿ ದೇವತೆಗಳು ವಿಶೇಷವಾಗಿರ್ತಕ್ಕಂಥ ರಾಯರ ಸನ್ನಿಧಾನ ಅದು. ಆ ಸನ್ನಿಧಾನಕ್ಕೆ ಪೂರ್ತಿ ಮಂಗಳಾರತಿಯನ್ನ ಮಾಡಿರ್ತೀರಿ ನಾವು. ಆ ಮಂಗಳಾರತಿಯನ್ನು ಕಣ್ಣಿಗೆ ಹೊತ್ತಿಕೊಂಡಿದ್ದಾಗ ನಮಗೆಲ್ಲ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದರಿಂದ ನಮಗೆ ಮೋಕ್ಷಕ್ಕೆ ಹಾದಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ದೇವತೆಗಳಿಗೆ ಪೂಜೆಯನ್ನ ಮನೆಯಲ್ಲಿ ಮಾಡಿದಾಗ ವಾಸ್ತುವಲ್ಲಿ ಏನೇ ತೊಂದರೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ನಾವು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿದಾಗ ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿನೇ ದೀಪೇನ ಹರಿತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಅಗ್ನಿಯಲ್ಲಿ ವಿಶೇಷವಾಗಿ ಎಣ್ಣೆ ರೂಪದಲ್ಲಿ ನಾರಾಯಣ ಇರ್ತಾನೆ, ಭಕ್ತಿ ರೂಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಅಗ್ನಿ ರೂಪದಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಸಾಕ್ಷಾತ್ ಭಗವಂತ ಎಲ್ಲಿರ್ತಾನೋ ಅಲ್ಲಿ ನಾರಾಯಣ ಲಕ್ಷ್ಮೀದೇವಿ ಇರ್ತಾಳೆ, ಲಕ್ಷ್ಮೀನಾರಾಯಣ ಎಲ್ಲಿರ್ತಾರೋ ಅಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೆ, ಎಲ್ಲಿ ಮುಖ್ಯ ಪ್ರಾಣದೇವರು ಇರ್ತಾರೋ ಅಲ್ಲಿ ರಾಘವೇಂದ್ರ ಸ್ವಾಮಿ ಇರ್ತಾರಂತೆ. ಅದಕ್ಕೋಸ್ಕರವಾಗಿ ಅವ್ರಿಗೆಲ್ಲ ಒಂದಕ್ಕಿಲ್ಲ ಒಂದು ಕಂಟೆಂಟ್ ಇದ್ದಂಗೆ. ಇದಕ್ಕೋಸ್ಕರ ಇದೆಲ್ಲ ಚೈಲಿಂಗ್ ಇದ್ದಂಗೆ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಅನುಗ್ರಹಗಳನ್ನ, ಒಂದು ವಾಸ್ತು ಪುರುಷನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ನಾರಾಯಣನನ್ನ ಧ್ಯಾನವನ್ನು ಮಾಡಿದಾಗ, ಗುರುಗಳ ಅನುಗ್ರಹವನ್ನು ಪಡೆದಾಗ ನಮ್ಮಲ್ಲಿ ಏನೇ ಮನೆಯಲ್ಲಿ ಸಮಸ್ಯೆಗಳಿದ್ರು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ, ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ, ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ ಸಂಪತ್ತು ಎಲ್ಲವೂ ನಮ್ಮ ಮನೆಯಿಂದ ನಮಗೆಲ್ಲವೂ ಒಳ್ಳೆಯದು ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತೆ ಎಲ್ಲನ ಆಚೆ ಕಡೆ ಹೋಗಿ ಬಂದಾಗ ನಾವು ಕೈ ಕಾಲನ್ನು ತೊಳೆದುಕೊಂಡು ಬಂದು ವಿಶೇಷವಾಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ ಕುಳಿತುಕೊಳ್ಬೇಕಂತೆ. ಯಾಕೆಂದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಇವೆಲ್ಲ. ಯಾಕಂದ್ರೆ ನಮ್ಮ ಸಂಪ್ರದಾಯ ನಮ್ಗೆ ಏನೇ ಒಂದು ತೊಂದರೆ ಆದಾಗ ಆ ತೊಂದರೆಗಳೆಲ್ಲ ಕಾಪಾಡ್ತಕ್ಕಂಥವ್ರೆ ನಮ್ಮ ಗುರುಗಳು. ಆ ಗುರುಗಳ ಅನುಗ್ರಹ ಆ ರೀತಿ ಆಗಿರ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳನ್ನ ಒಂದು ಸೇವೆಯನ್ನು ಮಾಡಿದಾಗ ನಮಗೆ ಅನುಕೂಲಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮನೆಯಲ್ಲಿ ಯಾವುದೇ ಒಂದು ತೊಂದರೆಗಳಿದ್ರೂ ಅದರಿಂದ ಪರಿಹಾರ ಆಗ್ತಕ್ಕಂಥ, ಮನೆ ಕಟ್ಟೋ ದೊಡ್ಡದಲ್ಲ, ಮನೆ ಕಟ್ಟಿದಾಗ ಅದೇನೇ ತೊಂದರೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆ ಕಟ್ಟಬೇಕಾದ್ರೆ ಭಗವಂತನಾಗಿ ಧರ್ಮಂತನಾಮಕ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು. ಅದಕ್ಕೋಸ್ಕರವಾಗಿ ಅದಕ್ಕೆ ಇನ್ನೂ ಒಂದು ಕಂಟಕ ಅಂತ ಇರುತ್ತೆ. ಯಾವ್ದನ್ನ ಒಂದು ಏನು ಕೆಲಸ ಮಾಡ್ಬೇಕಾದ್ರೆ ಒಂದು ಕಂಟಕಗಳು ಬರುತ್ತಂತೆ. ಆ ಕಂಟಕಗಳು ಬಂದಾಗ ಯಾರನ್ನ ಸ್ಮರಣೆ ಮಾಡ್ಬೇಕು ಅಂದ್ರೆ ಶಿವನನ್ನ ಸ್ಮರಣೆ ಮಾಡ್ಬೇಕು, ರುದ್ರದೇವರನ್ನ. ರುದ್ರ ಅಂತ ನಾವು ಕರಿತೀರಿ, ಶಿವ ಅಂತಾರೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಆ ರುದ್ರದೇವರನ್ನ ಸ್ಮರಣೆಯನ್ನು ಮಾಡಿದಾಗ ಆ ರುದ್ರದೇವರು ವಿಶೇಷವಾಗಿ ಚಮಕ, ರುದ್ರ ಇಂಥವೆಲ್ಲವನ್ನು ಹೇಳಿಕೊಂಡಾಗ
ಆ ರುದ್ರದೇವರೆಲ್ಲವೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ರಾಯರ ಅನುಗ್ರಹ ಹೇಗೆ ಆಗ್ಬೇಕಪ್ಪ ಅಂತಂದ್ರೆ, ನಮ್ಮ ಮನೆಯಲ್ಲಿ ವಾಸ್ತು ಪುರುಷನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥವನು ನಮ್ಮ ಮನೆಯಲ್ಲಿ ನೆಲೆಸಿ ನಮ್ಮ ಮನೆಯಲ್ಲಿ ಒಳ್ಳೆ ಜ್ಞಾನವು ಒಳ್ಳೆ ಸಂಪತ್ತು ಬರಬೇಕು ಅಂದರೆ, ಮನೆಯಲ್ಲಿ ಯಾವುದು ದುಷ್ಟಶಕ್ತಿಗಳಿಲ್ದಿರ ಒಳ್ಳೆ ದೇವತೆಗಳೇ ಬರಬೇಕು ಅಂದಾಗ ಒಂದು ರಾಯರ ಫೋಟೋವನ್ನು ಹಾಕಿ, ಹನುಮಂತ ದೇವರ ಒಂದು ಫೋಟೋವನ್ನು ಹಾಕಿ, ಈ ಹನುಮಂತ ದೇವರ ಫೋಟೋವನ್ನು ಎಲ್ಲಿರುತ್ತೋ ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಬೇಕು. ಆ ಫೋಟೋವನ್ನು ಹಾಕಿದಾಗ ಯಾರೇ ಆಗ್ಲಿ, ನಾವು ಗುರುಳೇ ನಾವು ಇಲ್ಲಿ ಫೋಟೋ ಹಾಕಿದಿರಿ, ಫೋಟೋ ತಂದಿದ್ದೀರಿ, ನಾವು ಇವತ್ತು ನಾವು ಅದು ಇದು ತಿನ್ಬಿಡ್ತೀರಿ, ನಾವು ಫೋಟೋ ಇದ್ದೇ ಆಗತ್ತಾ ಅಂತಾರೆ. ಏನು ತಿಂದ್ರು ಫೋಟೋಕ್ಕೆ ಅದಕ್ಕೆಲ್ಲ ಅಭ್ಯಂತರ ಇರಲ್ಲ. ಅದಕ್ಕೋಸ್ಕರವಾಗಿ ಫೋಟೋವು ಗೋಡೆಯ ಮೇಲೆ ಗೋಡೆಯಲ್ಲಿ ಮೇಲ್ಭಾಗದಲ್ಲಿ ರಾಯರಿರ್ತಾರೆ, ಫೋಟೋ ಹಾಕ್ತಿರ ಮೇಲ್ಭಾಗದಲ್ಲಿ ಇರ್ತಾರೆ. ನೀವು ತಿನ್ನೋ ಕಡೆ ಬಂದು ನಿಂತ್ಕೊಳ್ಳಲ್ಲ. ಅದಕ್ಕೋಸ್ಕರವಾಗಿ ಫೋಟೋವನ್ನ ಹಾಕಿ ಅವರ ಸ್ಮರಣೆಯನ್ನ ಮಾಡಿ, ಗುರುಗಳ ಸ್ಮರಣೆಯನ್ನ ಮಾಡಿ, ಗುರುಗಳ ಹನುಮಂತ ದೇವರ ಸ್ಮರಣೆಯನ್ನ ಮಾಡಿ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಏನೇ ತೊಂದರೆಗಳಿದ್ರು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಮನೆಯಲ್ಲಿ ಬಂದು ನಿಂತು ಕಾಮಧೇನು ಆಗಿ, ಕಲ್ಪವೃಕ್ಷರಾಗಿ ನಿಮ್ಮ ಮನೆಯಲ್ಲಿ ಯಾಗೆ ಹಂಸ ಪಕ್ಷಿಯಾಗಿ ಹಾಲನ್ನು ತೆಗೆದುಕೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣನೆಲ್ಲ ಕಳಿಸಿ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಟ್ಟು ನಿಮ್ಮ ಮನೆಯಲ್ಲಿ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಒಂದೊಂದು ಚರಿತ್ರೆಗಳನ್ನ, ಒಂದು ಧ್ಯಾನವನ್ನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇದೇ 10, 11, 12 ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಆಮೇಲೆ ತದನಂತರ ಆದೇಶ ಶನಿವಾರ, ಗೋಕುಲಾಷ್ಟಮಿ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂಥವೆಲ್ಲ ಒಂದು ಶ್ರಾವಣ ಮಾಸದಲ್ಲಿ ಎಲ್ಲ ಹಬ್ಬಗಳು ಹರಿದೀಸುಗಳೆಲ್ಲ ಬಂದಿರ್ತಕ್ಕಂಥದ್ದು. ಯಾರು ಬಂದು ರಾಯರ ಸೇವೆಯನ್ನು ಮಾಡ್ತೀರಾ, ಆ ಸೇವೆಯಲ್ಲಿ ವಿಶೇಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ 3 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಕಣ್ಣನ್ನು ತೆಗೆದು ಎಲ್ಲರನ್ನು ನೋಡ್ತಾ ಇರ್ತಾರೆ. ಅವರ ಸ್ಮರಣೆಯನ್ನ ಮಾಡಿ, ರಾಯರ ಸ್ಮರಣೆಯನ್ನ ಮಾಡಿ, ಗುರುಗಳ ಸ್ಮರಣೆಯನ್ನ ಮಾಡಿ. ಮತ್ತೆ ಗೋಕುಲಾಷ್ಟಮಿ ದಿವಸ ಏಕಾದಶಿ 9, 24 ಏಕಾದಶಿಗಳ ಫಲವು ಗೋಕುಲಾಷ್ಟಮಿಯ ಏಕಾದಶಿ ಉಪವಾಸ ಬಿದ್ದರೆ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಗೋಕುಲಾಷ್ಟಮಿ ಸಾಯಂಕಾಲ ದೇವರಿಗೆ ಪೂಜೆಯನ್ನ ಮಾಡಿ, ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿ, ಆರತಿಯನ್ನ ಮಾಡಿ 9:30, 10 ಗಂಟೆಯ ಸಮಯದಲ್ಲಿ ಅವಲಕ್ಕಿ ಪ್ರಸಾದವನ್ನ ಸ್ವೀಕಾರವನ್ನು ಮಾಡಿದಾಗ ನಾವು 24 ಏಕಾದಶಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಾಫಿ ಕುಡಿದಿರ್ತೀರಿ, ನೀರು ಕುಡಿದ್ಬಿಟ್ಟಿರ್ತೀರಿ, ತಿಂಡಿ ತಿನ್ಬಿಟ್ಟಿರ್ತೀರಿ, ಒಂದೊಂದ್ಸರಿ ಒಬ್ಬರು ಊಟನೂ ಮಾಡ್ಬಿಟ್ಟಿರ್ತಾರೆ. ಆ ಫಲ ಸಿಗಲ್ಲ, ಏಕಾದಶಿ ಮಾಡಿರ್ತಕ್ಕಂಥ ಫಲ ಸಿಗಲ್ಲ. ಆ ಏಕಾದಶಿ ಒಂದು ದಿವಸ ಮಾತ್ರ ಉಪವಾಸವಿದ್ದು ಯಾರು ಪೂಜೆಯನ್ನ ಮಾಡಿ ಆ ಸ್ವೀಕಾರವನ್ನು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತೆಗೆದುಕೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे